ಈ ಮೋಕ್ಷದ ಕತೆ ಭಾಗವತ ಕತೆ ನಾವು ಕೇಳಕ್ಕೆ ಸಿಕ್ಕಿರೋದೇ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ಎಲ್ಲರಿಗೂ ಭಾಗವತ ಕತೆ ಸಿಗಲ್ಲ ಅಂತ ನಾನು ಹೇಳಿದೆ ಹೋದ್ಸಲ. ಮತ್ತು ಪರೀಕ್ಷಿತ್ ರಾಜರ ಬಗ್ಗೆನೂ ಹೇಳಿದ್ದೆ. ಪರೀಕ್ಷಿತ್ ರಾಜರು ಯಾರು ಅಂತ ಹೇಳಿದೆ. ಪರೀಕ್ಷಿತ್ ರಾಜರು ಒಬ್ಬರೇ ಕುರುವಂಶದ ಒಬ್ಬರೇ ಕುಡಿ ಉಳಿದಿರೋದು. ಪಾಂಡವರ ಒಂದು ಕುಡಿ ಉಳಿದಿರೋದು. ಅವರು ಅಭಿಮನ್ಯು ಮಗ. ಮತ್ತು ಅವರು ದೇಶನ ತುಂಬ ಚೆನ್ನಾಗಿ ಆಳ್ತಾ ಇದ್ರು ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ಒಂದು ದಿವಸ ಅವರು ಬೇಟೆಗೆ ಹೋದಾಗ ಅವ್ರಿಗೆ ಬಾಯಾರಿಕೆ ಆಗಿ ಅವರು ಒಂದು ಶಮಿಕ ಋಷಿ ಆಶ್ರಮಕ್ಕೆ ಹೋದರು. ಶಮಿಕ ಋಷಿ ಆಶ್ರಮಕ್ಕೆ ಹೋದಾಗ ಶಮಿಕರು ಧ್ಯಾನ ಮಗ್ನರಾಗಿದ್ದರು. ಆವಾಗ ಶಮಿಕರಿಗೆ ಅವ್ರಿಗೇನು ಬೇರೆ ಹೊರಗಡೆ ಪ್ರಪಂಚ ಏನು ತಿಳಿತಾ ಇರಲಿಲ್ಲ. ಈ ಪರೀಕ್ಷಿತ್ ರಾಜ ಬಂದು ನನಗೆ ಬಾಯಾರಿಕೆ ಆಗಿದೆ, ನೀರು ಕೊಡು ಅಂತ ಆ ಋಷಿಗೆ ಹೇಳಿದಾಗ ಋಷಿಯವರು ಪ್ರತಿಕರಿಸಲಿಲ್ಲ. ಅದಕ್ಕೆ ಶಮಿಕ ಋಷಿ ಏನು ಪ್ರತಿಕರಿಸ್ತಾ ಇಲ್ಲ ಅಂತ ಹೇಳಿ ಆ ಮೂಮೆಂಟಿಗೆ ಆ ರಾಜಗೆ ಕೋಪ ಬಂದು ಅಲ್ಲಿ ಸತ್ತಿರೋ ಒಂದು ಹಾವನ್ನು ಕೈಯಿಂದ ಅಲ್ಲ ಬಿಲ್ಲಿಂದ ಎತ್ತು ಅವರ ಕುತ್ತಿಗೆಗೆ ಹಾಕ್ತಾರೆ. ಆ ಶಮಿಕ ಋಷಿಗೆ ಹಾಕಿರೋದು ಗೊತ್ತಾಗಲ್ಲ. ಆದರೆ ಅವ್ರ ಮಗ ಶೃಂಗಿಯ ಫ್ರೆಂಡ್ ಅಲ್ಲೇ ಇರ್ತಾನೆ. ಅವನು ಅದನ್ನು ನೋಡಿ ಶೃಂಗಿ ಹತ್ರ ಹೋಗಿ ಈ ಮಾತು ಹೇಳಿದಾಗ ಶೃಂಗಿ ಚಿಕ್ಕ ಮಗುನೇ, 7-8 ವರ್ಷ ಮಗು. ಬಟ್ ಅವನು ಶಾಪ ಕೊಡ್ತಾನಂತೆ. ಯಾರು ನಮ್ಮ ತಂದೆಯ ಕತ್ತಿಗೆ ಈ ಹಾವನ್ನು ಸುತ್ತಿದ್ದಾರೆ ಅವರು 7 ದಿವಸದಲ್ಲಿ ಸಾಯಬೇಕು ಅಂತ ಶಾಪ ಕೊಡ್ತಾರೆ. ಶಮಿಕ ಋಷಿಗೆ ಆವಾಗ ಎಚ್ಚರ ಆಗಿ ಶೃಂಗಿ ಮಗನಿಗೆ ಹೇಳ್ತಾರಂತೆ, ನೀನು ಮಾಡಿರೋದು ತಪ್ಪು. ಆ ರಾಜ ನಮ್ಮ ದೇಶನ ಧರ್ಮದಿಂದ ಕಾಯ್ತಾ ಇದ್ದಾರೆ, ಅಂಥ ರಾಜಗೆ ನೀನು ಶಾಪ ಕೊಟ್ಟಿದೀಯ ಅಂತ ಹೇಳಿ ಅವರ ಇನ್ನೊಬ್ಬ ಶಿಷ್ಯನ ಕರೆದು ಶಿಷ್ಯಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ನೀನು ಪರೀಕ್ಷಿತ್ ರಾಜರಿಗೆ ಈ ಮಾತನ್ನು ತಿಳಿಸು, ಅವ್ರು 7 ದಿವಸದಲ್ಲಿ ಸಾಯ್ತಾರೆ ಅಂತ. ಆವಾಗ ಪರೀಕ್ಷಿತ್ ರಾಜರು ಗೊತ್ತಾದ ಮೇಲೆ ಅವ್ರಿಗೆ ಮೋಕ್ಷ ಸಿಗಬೇಕು, ನನಗೆ ಹೇಗಿದ್ರು ನಾನು ಸಾಯೋದು ಯಾವಾಗ ಅಂತ ಗೊತ್ತಾಗಿದೆ, ನಾನು ಏನು ಮಾಡಬೇಕು ಇವಾಗ, ನಾನು ಮೋಕ್ಷದ ಕಡೆ ಹೋಗಬೇಕು, ನನ್ನ ಜೀವನ ನಾನು ಬೇರೆ ಥರ ಪಾಲಿಸ್ಕೋಬೇಕು ಇವಾಗ ಅಂತ ಹೇಳಿ ರಾಜ್ಯನ ಬಿಟ್ಬಿಟ್ಟು ಅವರು ಬದ್ರಿ ಕ್ಷೇತ್ರದ ಹತ್ರ ಹೋಗ್ತಾರೆ. ಆವಾಗ ಅವ್ರಿಗೇನಾಗುತ್ತೆ, ಅಲ್ಲಿ ಶುಕಮುನಿಗಳು ಸಿಗ್ತಾರೆ. ಶುಕಮುನಿಗಳು ಸಿಕ್ಕಿ ಅವರಿಗೆ ಭಾಗವತ ಕತೆ, ಮೋಕ್ಷಕ್ಕೆ ಏನು ಕಾರಣ, ಹೇಗೆ ಮೋಕ್ಷ ಸಿಗತ್ತೆ ಅಂತ ಭಾಗವತ ಕತೆ ಹೇಳ್ತಾರೆ. ಈ ಭಾಗವತ ಕತೆ ನಾವು ಏನು ತಿಳ್ಕೊಬೇಕು ಅಂದರೆ ಅದನ್ನು 7 ದಿವಸದಲ್ಲಿ ಕೇಳಿಸ್ಕೋಬೇಕಂತೆ. ಅಂದರೆ ಸಪ್ತಾಹ ಅಂತ ಹೇಳ್ತಾರೆ. 7 ದಿವಸದಲ್ಲಿ ಕೇಳಿಸ್ಕೊಂಡ್ರೆ ಆವಾಗ ನಮಗೆ ಮೋಕ್ಷ ಪ್ರಾಪ್ತಿ ಬೇಗನೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆ ಮೋಕ್ಷ ಸಿಗಬೇಕು ಅಂದರೆ 7 ದಿವಸ ಅಂದರೆ ನಿರಂತರವಾಗಿ ಭಾಗವತ ಕತೆ ನಡಿಬೇಕಂತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಭಾಗವತ ಕತೆ. ಅಂದರೆ ಹೇಗೆ ಅದು, ಬೆಳಗ್ಗೆ ಫಸ್ಟ್ ಶ್ಲೋಕಗಳೆಲ್ಲ 18,000 ಶ್ಲೋಕ ಇರೋದು ಭಾಗವತ ಕಥೆಯಲ್ಲಿ. ಮಹಾಭಾರತದಲ್ಲಿ 1,25,000 ಶ್ಲೋಕ. ಇದೇ ಭಾಗವತದಲ್ಲಿ 18,000 ಶ್ಲೋಕ. ಈ ಶ್ಲೋಕನ ಫಸ್ಟ್ ಹೇಳ್ತಾರಂತೆ, ಆಮೇಲೆ ಅದರದ ಅರ್ಥಗಳನ್ನು ಹೇಳ್ತಾರಂತೆ. ಹೀಗೆ 7 ದಿವಸ ಈ ಭಾಗವತ ಕಥೆಯನ್ನು ಕೇಳಿಸ್ಕೋಬೇಕು ಅಂತ ಹೇಳ್ತಾರೆ. ಆ 7 ದಿವಸ ಕೇಳಿಸ್ಕೊಂಡಾಗ ನಮ್ಮ ಮನಸ್ಸು ನಾರಾಯಣನಲ್ಲಿ ತಲ್ಲೀನನಾಗಿ ನಮಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಮತ್ತು ಕೆಲವರಿಗೆ ಏನು ಅನ್ಸುತ್ತೆ, ಇದರಲ್ಲೆಲ್ಲ ಏನು ನಿಜ ಇದೆ. ಇದಕ್ಕೊಂದು ನಾನು ಚಿಕ್ಕ ಒಂದು ಉದಾಹರಣೆ ಕೊಡ್ತೀನಿ. ಇದು ನಮ್ಮ ಗುರುಗಳು ಒಂದು ಸಲ ನಂಗೆ ಹೇಳಿದ್ದು. ಮಂಗಳೂರು ಕಡೆ ಇದು ವಿಷಯ. ಅಲ್ಲಿ ಒಂದು ಹನುಮಂತನ ದೇವಸ್ಥಾನ ಇತ್ತಂತೆ. ಆ ದೇವಸ್ಥಾನದಲ್ಲಿ ಗಣಪತಿ ಭಟ್ರು ಅಂತ ಇದ್ರಂತೆ. ಅವರು ದೇವಸ್ಥಾನ ಅರ್ಚಕರು. ಅಲ್ಲಿ ಪೂಜೆ ಮಾಡ್ತಾ ಇದ್ರಂತೆ. ಅವ್ರು ಪೂಜೆ ಮಾಡಿ ಪ್ರತಿ ದಿವಸ ಮನೆಗೆ ಹೋಗೋರು ಗಾಡೀಲಿ. ಒಂದು ದಿವಸ ಅವ್ರ ತಮ್ಮ ಬಂದುಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದ್ರಂತೆ. ಗಾಡೀಲಿ ಇಬ್ಬರು ಹೋಗ್ತಾ ಇದ್ರು ಘಾಟ್ ಸೆಕ್ಷನಲ್ಲೆಲ್ಲೋ. ಅಲ್ಲಿ ಅವರಿಗೆ ಏನೋ ಮುಂದೆ ಟ್ರಕ್ ಬಂದು ಹೊಡೆದು ತಮ್ಮ ಇಮಿಡಿಯೇಟ್ ಅಲ್ಲೇ ಸ್ಪಾಟ್ ಔಟು. ಗಣಪತಿ ಅರ್ಚಕರು ಕೋಮಕ್ಕೆ ಹೊಟ್ಟೋಗಿದ್ರಂತೆ. ಅಲ್ಲಿಂದ ಮಣಿಪಾಲಕ್ಕೆ ಸೇರಿಸಿದ್ರಂತೆ. ಮಣಿಪಾಲದಲ್ಲಿ ಇದ್ರಂತೆ. ಮಣಿಪಾಲದಲ್ಲಿ ಹೇಳಿದ್ರಂತೆ, ಇವ್ರು ಕೋಮಕ್ಕೆ ಹೋಗಿದ್ದಾರೆ, ನಮ್ಮ ಕಡೆಯಿಂದ ಏನೂ ಗ್ಯಾರಂಟಿ ಇಲ್ಲ ಇವ್ರು ಸರಿ ಹೋಗ್ತಾರೆ ಅಂತ. ಇವ್ರನ್ನ ನೀವು ದಯವಿಟ್ಟು ಮನೆಗೆ ಕರ್ಕೊಂಡು ಹೋಗಿ, ಪ್ರಾಣ ಹೋಗದಿದ್ದರೆ ಮನೆಯಲ್ಲೇ ಹೋಗಲಿ ಅಂತ. ಇದು ನಡೆದಿರೋದು 2011 ಏನೋ ಆ ಟೈಮಲ್ಲಿ. ಆವಾಗ ಗಣಪತಿ ಭಟ್ರಿಗೆ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅವರು ಅರ್ಚಕರು
ಅಷ್ಟೇನು ಅವ್ರಿಗೆ ಫೆಸಿಲಿಟಿ ಇಲ್ಲ, ದುಡ್ಡಿನ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಅವ್ರ ಗುರುಗಳು, ಅವ್ರು ಎಲ್ಲಿ ಪಾಠ ಕಲ್ತಿದ್ರು ಅವ್ರ ಗುರುಗಳು ಹೇಳಿದ್ರಂತೆ, ಉಡುಪಿ ಮಠದಲ್ಲಿ ಅವ್ರು ಹೇಳಿದ್ರಂತೆ, ನಮ್ಮ ಮಠಕ್ಕೆ ಕರ್ಕೊಂಬನ್ನಿ, ನಾನೇ ಇಲ್ಲಿ ನೋಡ್ಕೋತೀನಿ, ಮತ್ತು ನಾನು ನಾರಾಯಣ ಸೇವೆ ಮಾಡಿ ಇವನಿಗೆ ಬದುಕಿಸ್ಕೋತೀನಿ ಅಂತ ಹೇಳಿದ್ರಂತೆ. ಆವಾಗ ಆ ಗಣಪತಿ ಭಟ್ರಿಗೆ ಆ ಅರ್ಚಕರ ಆ ಉಡುಪಿ ಮಠಕ್ಕೆ ಕರ್ಕೊಂಡು ಹೋದ್ರಂತೆ. ಅಲ್ಲಿ ಈ ಮೇನ್ ಮಹಾಗುರುಗಳು ಅವರೆಲ್ಲ ಮಡಿ ಉಟ್ಟು ಬೆಳಗ್ಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅವ್ರದ್ದು ನಿತ್ಯ ಅನುಷ್ಠಾನಗಳೆಲ್ಲ ಮುಗಿದ ಮೇಲೆ ಆಮೇಲೆ ಅವರು ಊಟ ತಿನ್ನೋದು. ಅವ್ರು ಏನು ಮಾಡ್ತಾಯಿದ್ರಂತೆ, ಮಡಿ ಉಟ್ಟು ಪೂಜೆ ಮಾಡಿ ಅದೇ ಮಡಿ ಬಟ್ಟೆಯಲ್ಲಿ ಈ ಗಣಪತಿ ಭಟ್ರು ಮಲಗಿಸಿದ್ರಲ್ಲ ಆ ಕೋಣೆಗೆ ಹೋಗ್ಬಿಟ್ಟು ಗಣಪತಿ ಭಟ್ರ ತಲೆ ಮೇಲೆ ಕೈ ಇಟ್ಟು ಬರೀ ನಾರಾಯಣ ನಾಮ 108 ಸಲ ನಾರಾಯಣ ನಾಮ ಹೇಳಿ ಬರ್ತಾಯಿದ್ರಂತೆ. ಹೀಗೆ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಏನು ಬದಲಾವಣೆ ಆಗಲಿಲ್ಲ ಗಣಪತಿ ಭಟ್ರಲ್ಲಿ. ಇಲ್ಲಿ ಮಿಕ್ಕ ಶಿಷ್ಯಂದಿರಿಗೆಲ್ಲ ಕೋಪ. ಗುರುಗಳು ಅಲ್ಲಿ ಹೋಗ್ತಾ ಇದ್ದಾರೆ, ಯಾಕಂದರೆ ಅವರೆಲ್ಲ ಉಪವಾಸ ಇರ್ತಾರೆ, ಮಡಿ ಹುಟ್ಟಾಗ ಏನೂ ತಿನ್ನಲ್ಲ, ಎಲ್ಲ ಅವ್ರದ್ದು ಅನುಷ್ಠಾನ. ಅವ್ರ ಗುರುಗಳು ಬಂದು ಪ್ರಸಾದ ಸೇವನೆ ಮಾಡಿದ್ಮೇಲೆ ಇವರೆಲ್ಲ ಪ್ರಸಾದ ಸೇವನೆ ಮಾಡೋದು. ದಿವಸ ನಮಗೆ ತಡ ಆಗ್ತಾ ಇದೆ, ನಮಗೆ ಊಟ ತಿನ್ನೋದು ಲೇಟ್ ಆಗ್ತಾ ಇದೆ ಅಂತೆಲ್ಲ ಇವರಿಗೆಲ್ಲ ಮನಸ್ಸಲ್ಲಿ. ಹೀಗೆ 8 ದಿವಸ ಆಯಿತು, 9 ದಿನ ಆಯಿತು. 10ನೇ ದಿವಸ ಇವರೆಲ್ಲ ವಾಯುಸ್ತುತಿ ಹೇಳ್ತಾರೆ. ವಾಯುಸ್ತುತಿ ಅಂತ ಒಂದು ಮಂತ್ರ, ಅದು ಮಾಧ್ವರಲ್ಲಿ ತುಂಬ ಪ್ರಖ್ಯಾತವಾದ ಮಂತ್ರ. ಮತ್ತು ಆ ಮಂತ್ರ ಹೇಳ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಯಾವುದೇ ತೊಂದರೆ ಇದ್ದರೂ ಅದು ಹೋಗುತ್ತಂತ ಹೇಳ್ತಾರೆ. ಆ ವಾಯುಸ್ಥಿತಿ ಹೇಳ್ತಾ ಇದ್ರಂತೆ. 10ನೇ ದಿವಸ ಬಂದರು, ಗಣಪತಿ ಭಟ್ರ ತಲೆ ಮೇಲೆ ವಾಯುಸ್ಥಿತಿ ಹೇಳ್ಕೊಂಡೆ ನಾರಾಯಣ ನಾಮ ಹೇಳ್ಕೊಂಡು ಕೈ ಇಟ್ರಂತೆ. 108 ಮುಗೀತು. ಆಮೇಲೆ ವಾಯುಸ್ತುತಿ ಶುರು ಮಾಡಿದ್ರು. ಹೇಳ್ತಾ ಇದ್ದಂಗೆ ಗಣಪತಿ ಭಟ್ರ ಬಾಯಲ್ಲಿ ವಾಯುಸ್ತುತಿ ಮಂತ್ರ ಶುರು ಆಯ್ತಂತೆ. ಪರಮಾಶ್ಚರ್ಯ ಎಲ್ರಿಗೂ. ವಾಯುಸ್ತುತಿ ಮಂತ್ರ ಶುರು ಆಯಿತು. ಬಟ್ ಮೈಕೈ ಏನೂ ಅಲ್ಲಾಡ್ತಾ ಇಲ್ಲ. ಇಲ್ಲಿ ದೊಡ್ಡ ಅರ್ಚಕರಿಗೆ ಎಲ್ಲೋ ಭರವಸೆ. ಆಮೇಲೆ ಹಾಗೆ 2-3 ದಿವಸದಲ್ಲಿ ವಾಯುಸ್ತುತಿ ಹೇಳಿ ಕೈಕಾಲೆಲ್ಲ ಅಲ್ಲಾಡಿಸಿ ಅವ್ರಿಗೆ 2ನೇ ದಿವಸ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡಿ 3ನೇ ದಿವಸಕ್ಕೆ ಸರಿ ಹೋದ್ರಂತೆ, ಎದ್ರಂತೆ. ಪ್ರತಿಯೊಬ್ಬರಿಗೂ, ಡಾಕ್ಟ್ರಿಗೂ ಕೂಡ ಆಶ್ಚರ್ಯ. ಕೋಮಕ್ಕೆ ಹೋಗಿ ಪ್ರಾಣ ಹೋಗತ್ತೆ ಅಂದವರು ಇವತ್ತು ಎದ್ದಿದ್ದಾರೆ ಅಂದರೆ ಇದು ಪರಮಾಶ್ಚರ್ಯ. ಇದಕ್ಕೆ ಒಂದೇ ಒಂದು ನೆಪ ಅಲ್ಲ, ಒಂದೇ ಒಂದು ಸೊಲ್ಯೂಷನ್ ಸಿಕ್ಕಿದೇನೆಂದರೆ ನಾರಾಯಣ ನಾಮ. ಆ ನಾರಾಯಣ ನಾಮ ಭಕ್ತಿಯಿಂದ ನಂಬಿಕೆ ಇಟ್ಟು ನಾವು ಯಾವಾಗ ನಮ್ಮ ಕಾರ್ಯ ಆಗಬೇಕು ಅಂತ ನಾವು ಜಪಿಸ್ತೀವೋ, ಹೇಳ್ಕೊತೀವೋ, ಆವಾಗ ಕೃಷ್ಣ ನಮ್ಮ ಕೈ ಬಿಡೋದಿಲ್ವಂತೆ. ನಾವು ಏನನ್ನು ಬೇಕು ಅಂತ ಅನ್ಕೋತೀವೋ ಅದನ್ನು ಅವನು ಖಂಡಿತವಾಗಿ ಕೊಡ್ತಾನೆ ಅಂತ ಈ ಉಲ್ಲೇಖ ಒಬ್ಬರು ಗುರುಗಳು ನನಗೆ ಹೇಳಿದ್ದು. ಅದು ನಂಗೆ ತುಂಬ ಮನಸ್ಸಿಗೆ ಮುಟ್ಟಿತ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಈ ಕೃಷ್ಣನ ಕಥೆ ಕೇಳೋ ಭಾಗ್ಯ ಇರುವಾಗ ನೀವು ಅದನ್ನೇ ನಂಬ್ಕೊಂಡು, ನೀವು ನಿಮ್ಮ ಏನೇ ಸಂಕಲ್ಪ ಇರಲಿ ಅದನ್ನು ಮಾಡ್ಕೊಂಡು ನೀವು ಕೇಳಿಸ್ಕೊಂಡ್ರೆ ನಿಮ್ಮ ಕಾರ್ಯ ಸಿದ್ಧಿಯಾಗತ್ತೆ ಅಂತ ಖಂಡಿತ ಅಂತ ಹೇಳಿದ್ದಾರೆ ಇದರಲ್ಲಿ. ಇವಾಗ ನಾವು ಹೋದ್ವಾರ ಕೇಳಿಸ್ಕೊಂಡಿದ್ದೇನು ಅಂದರೆ, ವ್ಯಾಸರು ಭಾಗವತ ಕಥೆ ಬರೆದ್ರು ಅಂತ. ವ್ಯಾಸರು ಬರೆಯೋಕ್ಕೆ ಕಾರಣ ಏನು ಅಂತ ನಾನು ಹೇಳಿದೆ. ನಾರದರು ಬಂದು ವ್ಯಾಸರು ಬೇಜಾರಾಗಿದ್ದಾಗ, ಏನಕ್ಕೆ ನೀವು ಹೀಗಿದ್ದೀರಾ ಅಂದಾಗ ವ್ಯಾಸರು ಹೇಳಿದ್ರಂತೆ, ನಾನು ಇಷ್ಟೆಲ್ಲ ಪುರಾಣ ಕಥೆ 17 ಪುರಾಣ ಕಥೆಗಳು ಬರೆದಿದ್ದೀನಿ. ಮತ್ತು ವ್ಯಾಸರು ಭಾಗವತ ಕಥೆ ಬರೆದ್ರು ಅಂತ. ವ್ಯಾಸರು ಬರೆಯೋಕ್ಕೆ ಕಾರಣ ಏನು ಅಂತ ನಾನು ಹೇಳಿದೆ. ನಾರದರು ಬಂದು ವ್ಯಾಸರು ಬೇಜಾರಾಗಿದ್ದಾಗ, ಏನಕ್ಕೆ ನೀವು ಹೀಗಿದ್ದೀರಾ ಅಂದಾಗ ವ್ಯಾಸರು ಹೇಳಿದ್ರಂತೆ, ನಾನು ಇಷ್ಟೆಲ್ಲ ಪುರಾಣ ಕಥೆ 17 ಪುರಾಣ ಕಥೆಗಳು ಬರೆದಿದ್ದೀನಿ, ಮತ್ತು ಮಹಾಭಾರತ ಬರೆದಿದ್ದೀನಿ, ಮತ್ತು ಈ ವೇದಗಳನ್ನೆಲ್ಲ ವಿಂಗಡಿಸಿದ್ದೀನಿ, ಆದರೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದಾಗ ನಾರದರು ಹೇಳಿದ್ರಂತೆ, ನೀನು ಇಷ್ಟು ದಿವಸ ಬರೆದಿರೋದೆಲ್ಲ ಕರ್ಮೇಂದ್ರಿಯಗಳು, ಮತ್ತು ಜ್ಞಾನ ಕೊಡೋದಕ್ಕೆ ವೇದ ಬರೆದಿದೆಯಾ, ಕೆಲಸ ಹೇಗೆ ನಾವು ಮಾಡಬೇಕು ಅಂತ ಮಹಾಭಾರತ ಬರೆದಿದೆಯಾ, ಆ ಜ್ಞಾನದ ಪುಸ್ತಕ ವೇದ ಓದೋದಕ್ಕೆ ಕಷ್ಟ ಆಗೋರಿಗೆ ಈಸಿ ಆಗೋದಕ್ಕೆ ಮಹಾಭಾರತ ಬರೆದಿದೆಯಾ, ಆ ಕರ್ಮೇಂದ್ರಿಯ ಇನ್ನೂ ಅಲ್ಲಿ ಈಸಿಯಾಗಿ ಅರ್ಥ ಆಗೋದಕ್ಕೆ ಬರೆದಿದೆಯಾ, ಸುಲಭವಾಗಿ ಅರ್ಥ ಆಗೋದಕ್ಕೆ ಬರೆದಿದೆಯಾ. ಈಗ ಮುಂದೆ ನೀನೇನು ಬರಿಬೇಕು ಅಂದರೆ ಜ್ಞಾನ ಮಾರ್ಗ ಎಲ್ಲ ಬಿಟ್ಟು ಭಕ್ತಿ ಮಾರ್ಗಕ್ಕೆ ಬರಿಬೇಕು, ಆವಾಗ ಭಾಗವತ ಕಥೆ ಬರಿ ಅಂತ, ಕೃಷ್ಣನ ಬಗ್ಗೆ ಬರಿ,
ಆ ಭಗವಂತನ ಬಗ್ಗೆ ಬರೀ ಅಂತ ಹೇಳಿದಾಗ ವ್ಯಾಸರು ಇಮಿಡಿಯೇಟಾಗಿ ಅದು ನಂಬಲಿಲ್ಲ ಅಂತೆ. ಆಗ ಅವ್ರು ಕೇಳಿದ್ರಂತೆ, ನಾರಾಯಣನ ಬಗ್ಗೆ ಬರೆದ್ರೆ ಏನು ಪ್ರಯೋಜನ ಅಂತ. ಆವಾಗ ನಾರದರು ಏನು ಹೇಳ್ತಾರಂತೆ, ಅವ್ರ ಹಿನ್ನೆಲೆ ಕತೆ ಹೇಳ್ತಾರೆ. ನಮಗೆ ಯಾರಿಗೂ ಈ ಕಥೆನೇ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಇದು ಭಾಗವತದಲ್ಲೇ ಫಸ್ಟ್ ಓದಿದ್ದು. ನಾರದರು ಅವರ ಹಿನ್ನೆಲೆ ಕತೆ ಹೇಳುವಾಗ ಏನು ಹೇಳಿದ್ರು ಅಂದರೆ, ಅವರ ಪೂರ್ವಜನ್ಮದ ಕತೆ ಹೇಳ್ತಾರೆ. ಪೂರ್ವಜನ್ಮದಲ್ಲಿ ನಾರದರು ಒಂದು ಶೂದ್ರ ವೇಶ್ಯ ಸ್ತ್ರೀಯ ಒಂದು ದಾಸಿ ಅಂತ ಹೇಳ್ತಾರೆ, ದಾಸಿಯ ಮಗ. ಅವರಿಗೆ ನಾರದರಿಗೆ ಮಗು ಯಾರು ತಂದೆ ಅಂತ ಗೊತ್ತಿಲ್ಲ. ಆ ದಾಸಿ ಒಂದು ಆಶ್ರಮದಲ್ಲಿದ್ದು ದಾಸಿ ಕೆಲಸ ಮಾಡ್ತಾಯಿದ್ರು. ಒಂದು ಆಶ್ರಮಕ್ಕೆ ಬಂದು ಅಲ್ಲಿ ಆ ಋಷಿಗಳು ಅಲ್ಲಿದ್ದ ಸಂತರ ಸೇವೆ ಮಾಡೋದಕ್ಕೆ ಬಂದ್ರಂತೆ. ಚಾತುರ್ಮಾಸ್ಯ ಅಂತ ಹೇಳ್ತಾರೆ. ಆ ಚಾತುರ್ಮಾಸ್ಯ ಬಂದಾಗ ಎಲ್ಲ ಋಷಿಗಳು ಎಲ್ಲ ಈ ಥರ ವೇದ ಓದವರು ಅವರೆಲ್ಲ ಒಂದು ಜಾಗದಲ್ಲಿ ಸೇರ್ತಾರಂತೆ. ಆ ಜಾಗದಲ್ಲಿ ಸೇರಿದ ಅವರು 4 ತಿಂಗಳು ಎಲ್ಲೂ ಓಡಾಡೋದಿಲ್ಲ, ಎಲ್ಲೂ ಹೋಗಲ್ಲ, ಎಲ್ಲಿರ್ತಾರೆ ಅಲ್ಲೇ ಇರಬೇಕು. ಅದೇ ಚಾತುರ್ಮಾಸ್ಯ ವ್ರತ ಅಂತ ಹೇಳ್ತಾರೆ. ಅವ್ರು ಅಲ್ಲಿ ಕೂತಾಗ ಅವ್ರೇನು ಮಾಡಿದ್ರಂತೆ, ಪ್ರತಿ ದಿವಸ ದೇವರ ನಾಮ, ದೇವರ ಕಥೆಗಳು ಹೇಳ್ಕೊಡ್ತಾ ಇದ್ರಂತೆ. ಆ ನಾರದರು ಆ ಚಿಕ್ಕ ಮಗು, 6-7 ವರ್ಷದ ಮಗು, ಅವರು ಆ ಕಥೆಯನ್ನು ತುಂಬ ಮನಸ್ಸು ಕೊಟ್ಟು ಕೇಳಿಸ್ಕೊತಾ ಇದ್ರಂತೆ. ಮನಸ್ಸು ಕೊಟ್ಟು ಕೇಳಿ ಆ ಸಂತರ ಸೇವೆಲೇ ಮಗ್ನರಾಗಿದ್ರಂತೆ. ಅವರು ಸಂತರ ಸೇವೆ ಮಾಡ್ತಾ ಮಾಡ್ತಾ ದೇವರಲ್ಲಿ ತಲ್ಲೀನರಾಗೋಗಿದ್ರಂತೆ. ನಾರದ ಬರೀ 6-7 ವರ್ಷದ ಮಗು ಹೀಗೆ ಮಾಡ್ತಾ ಇದ್ದಾಗ 4 ತಿಂಗಳು ಮುಗೀತು. ದಾಸರು ಅಲ್ಲಿ ಬಂದಿದ್ದ ಸಂತರೆಲ್ಲ ವಾಪಸ್ ಹೋಗ್ತಾ ಇದ್ರಂತೆ. ಅವ್ರಿಗೆಲ್ಲ ಈ ಮಗುನ ನೋಡಿ ತುಂಬ ಇಷ್ಟ. ಯಾಕಂದರೆ ಅವನು ಅಷ್ಟು ಸಂತೋಷದಿಂದ ಅವ್ರು ಸೇವೆ ಮಾಡ್ದ ಅಂತ ಹೇಳಿ ಎಲ್ಲರಿಗೂ ತುಂಬ ಖುಷಿ. ಆವಾಗ ಅವ್ರು ಏನು ಹೇಳ್ತಾರಂತೆ, ಮಗು ನೀನು ತುಂಬ ಚೆನ್ನಾಗಿ ನಂಗೆ ಸೇವೆ ಮಾಡಿದ್ದೀರಾ ಅಂತ ಹೇಳಿ ಕರೆದು ಅವರಿಗೆ ಉಪದೇಶ ಕೊಡ್ತಾರಂತೆ. ನಾರದರಿಗೆ ನಾರಾಯಣ ಉಪದೇಶ ಕೊಡ್ತಾರಂತೆ. ನೀನು ಈ ಮಂತ್ರ ಕೃಷ್ಣ ದಾಮೋದರ ನಾರಾಯಣ ಅಂತ ನೀನು ಹೇಳ್ಕೊ, ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಉಪದೇಶ ಕೊಡ್ತಾರಂತೆ. ಆವಾಗ ನಾರದರು ಚಿಕ್ಕ ಮಗು, ಇವರೆಲ್ಲ ಹೊರಟೋಗ್ತಾರೆ. ಒಂದು ದಿವಸ ಅವ್ರ ತಾಯಿ ಜೊತೆ ಹೋಗ್ತಾ ಇದ್ದಾಗ, ತಾಯಿ ಕತ್ಲೆ, ಆಗಿನ ಕಾಲದಲ್ಲಿ ಬೆಳಕಿಲ್ಲ ಏನಿಲ್ಲ, ನಾಯಿ ಹಾಲು ಕರಿಯೋದಕ್ಕೆ ಬೆಳಗ್ಗೆನೆ 5 ಗಂಟೆಗೆ ಹಾಲು ಕರಿಯೋದಕ್ಕೆ ಹಸುವಿನ ಕೊಟ್ಟದಿಗೆ ಹೋದಾಗ ಅಲ್ಲಿ ಕಾಣಿಸ್ಲಿಲ್ಲ, ಹಾವಿತ್ತು. ಹಾವು ಕಚ್ಚಿ ತಾಯಿ ಸತ್ತೋಗ್ತಾಳೆ. 6 ವರ್ಷದ ಮಗು, ತಂದೆ ಯಾರು ಅಂತ ಗೊತ್ತಿಲ್ಲ, ತಾಯಿ ಹೋದರು. ಇವಾಗ ಏನು ಮಾಡಬೇಕು ಗೊತ್ತಿಲ್ಲದೆ ಅವ್ರ ಮನಸ್ಸಲ್ಲಿ ಬರೀ ಆ ನಾರಾಯಣನ ನೆನೆಸ್ಕೊಂಡು ಹಾಗೇ ಮುಂದಕ್ಕೆ ಕಾಡಿಗೆ ಹೊಟ್ಟೋದ್ರಂತೆ. ಅಲ್ಲಿ ಕಾಡಿಗೆ ಹೋಗಿ ಅಲ್ಲಿದ್ದ ಪರಿಸರ ಎಲ್ಲ ನೋಡಿ ಅನುಭವಿಸ್ತಾ ಇದ್ರಂತೆ. ಈ ಪರಿಸರ ಎಷ್ಟು ಚೆನ್ನಾಗಿದೆ, ಇಲ್ಲಿ ಏನೇನು ನಡೀತಾ ಇದೆ ಅಂತ ಎಲ್ಲ ನೋಡ್ಕೊಂಡು ಅನುಭವಿಸ್ಕೊಂಡು ಹಾಗೆ ಮುಂದೆ ಹೋಗಿ ಒಂದು ನದಿ ಹತ್ರ ಕೂತ್ಕೊಂಡು ಅವರೆಲ್ಲ ನನಗೆ ಉಪದೇಶ ಕೊಟ್ಟಿದ್ದಾರಲ್ಲ, ಆ ನಾರಾಯಣ ನಾಮ ನಾನು ಜಪ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡು ಜಪ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಯಾವಾಗ ಅವರ ಜಪಾನ ಮನಸಾರೆ ಮಾಡೋಕ್ಕೆ ಶುರು ಮಾಡಿದ್ರು, ಆವಾಗ ಅವ್ರ ಕಣ್ಮುಂದೆ ಸಾಕ್ಷಾತ್ ನಾರಾಯಣನ ಅವತಾರ ಬಂತಂತೆ. ಆ ನಾರಾಯಣನ ಅವತಾರ ಬಂದಿದ್ದು ಹೇಗೆ ಅಂದರೆ, ಅವರಿಗೆ ಫುಲ್ ಬೆಳಕು, ಸೂರ್ಯನ ತೇಜಸ್ ಎಷ್ಟಿದೆ ಅದಕ್ಕಿಂತ ದೊಡ್ಡ ತೇಜಸ್ಸು. ಆ ತೇಜಸ್ ಬಂದು ನಾರಾಯಣ ಶಂಖ ಚಕ್ರ ಗದಾ ಪಾಣಿ ಧರ ಅವನು ಮುಂದೆ ಬಂದು ನಿಂತ್ಕೊಂಡಂತೆ. ಇನ್ನೇನು ನಾರದರು ಆ ಚಿಕ್ಕ ಮಗು ನೋಡಿ ಆ ನಾರಾಯಣನ ರೂಪ ನೋಡಿ ಮನಸಾರೆ ಅದನ್ನು ಮನಸ್ಸಲ್ಲಿ ಇರಿಸ್ಕೋಬೇಕು ಅನ್ನೋಷ್ಟರಲ್ಲಿ ಆ ಇಮೇಜ್ ಹೊಟ್ಟೋಯ್ತಂತೆ. ಅದು ಮಾಯ ಆಗೋಯ್ತಂತೆ. ನಾರಾಯಣನ ಬಿಂಬ ಏನು ಕಣ್ಮುಂದೆ ಇತ್ತು ಅದು ಹೊಟ್ಟೋಯ್ತಂತೆ. ಆವಾಗ ಅವನಿಗೆ ಒಂಥರ ತವಕ, ಆ ಹುಡುಗಂಗೆ ಒಂಥರ ತವಕ. ಹೇ ನಾರಾಯಣ, ನಾನು ನಿನ್ನ ನೋಡಬೇಕಿತ್ತು, ನಾನು ನಿನ್ನ ಮನಸ್ಸಲ್ಲಿ ಇಟ್ಕೋಬೇಕಿತ್ತು, ನೀನು ಏಕೆ ಹೀಗೆ ಬಂದು ನೀನು ಹೊಟ್ಟೋದೆ, ನೀನು ಮರಳಿ ಬಾ, ನನಗೆ ನಾನು ನಿನ್ನನ್ನು ನೋಡಬೇಕು, ಬಾ ನಾರಾಯಣ ಅಂತ ಕೇಳ್ಕೊತಾನಂತೆ. ಆವಾಗ ನಾರಾಯಣ ಬರಲ್ಲ, ಆದರೆ ಅವ್ರಿಗೊಂದು ಒಂದು ಧ್ವನಿ ಕೇಳತ್ತಂತೆ. ಆ ಧ್ವನಿ ಆಕಾಶವಾಣಿ. ಆವಾಗ ನಾರಾಯಣನೇ ಮಾತಾಡಿರೋದು, ನಿನ್ನ ಈ ಜನ್ಮಕ್ಕೆ ನೀನು ಮಾಡಿರೋ ನನ್ನ ಸೇವೆಗೆ, ನನ್ನನ್ನು ನೆನೆಸ್ಕೊಂಡಿರೋದಕ್ಕೆ ಇಷ್ಟೇ ನಿನಗೆ ಲಭ್ಯ. ನೀನು ಮುಂದಿನ ಜನ್ಮದಲ್ಲಿ ಸದಾಕಾಲ ನನ್ನ ನಾಮ ಜಪ, ನನ್ನ ಕೀರ್ತನೆ, ನನ್ನನ್ನೇ ನೀನು ಧ್ಯಾನಿಸ್ತಾ ನನ್ನ ಹತ್ರನೇ ನೀನು ಇರ್ಬೋದು ಅಂತ ವರ ಕೊಡ್ತಾರಂತೆ. ಈ ವರ ಕೇಳಿಸ್ಕೊಂಡು ನಾರದರಿಗೆ ತುಂಬ ಖುಷಿಯಾಗಿ, ಆ ಮಗುಗೆ ಖುಷಿಯಾಗಿ ಅಲ್ಲಿಂದ
ಪ್ರತಿ ದಿವಸ ನಾರಾಯಣನ ನಾಮ ಜಪ ಮತ್ತು ನಾರಾಯಣನ ಸಂಕೀರ್ತನೆಗಳು ಹಾಡ್ಕೊಂಡಿದ್ರಂತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಏನು ಹೇಳ್ತಾರೆ ಅಂದರೆ, ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಹರಿ ಎನ್ನಬಾರದೆ ಅಂತ. ನಾವು ಕೆಲವರು ಏನು ಪ್ರಯೋಜನ, ಹರಿನಾಮ ತಗೊಂಡ್ರೆ ಏನು ಪ್ರಯೋಜನ ಅಂತಾರೆ. ನಮಗೆ ಯಾವಾಗಲೂ ಅದು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅಂತೆ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸು ಹೆಚ್ಚಾಗತ್ತಂತೆ. ಯಾವ ಥರ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ, ನಾವು ಮಾಡಬೇಕಿರೋ ಕೆಲಸದಲ್ಲಿ ನಮಗೆ ಎಲ್ಲಿ ಯಾವಾಗ ಯಾವ ರೀತಿಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು, ನಮ್ಮನ್ನು ಕಾಪಾಡಬೇಕು, ಅದನ್ನು ನಾರಾಯಣನಿಗೆ ಗೊತ್ತಂತೆ. ಈ ನಾಮ ಜಪ ಎಲ್ಲ ಮಾಡಿರೋದ್ರಿಂದ ನಮಗೆ ಅದು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಪ್ರತಿಯೊಂದು ಸಲನೂ ನಮ್ಗೆ ಅವ್ರು ಬಂದು ಕವಚವಾಗಿ ನಮಗೆ ಕಾಯ್ತಾರಂತೆ. ಹೀಗೆ ನಾರದರ ಕತೆ ಹಿನ್ನೆಲೆ. ಆ ಜನ್ಮ ಮುಗೀತು, ಎಷ್ಟೋ ವರ್ಷ ಆದಮೇಲೆ ಆ ಜನ್ಮ, ಆ ಶರೀರ ಬಿಟ್ಟು ಮತ್ತೆ ಅವರು ನಾರದರ ತೊಡೆಯಿಂದ ಹುಟ್ಟಿದ್ರಂತೆ. ನಾರದರ ತೊಡೆಯಿಂದ ಹುಟ್ಟಿ ಅವರಿಗೆ ಮಹತಿ ಅನ್ನೋ ವೀಣೆ, ದೇವರೆಲ್ಲ ಸೇರಿ ಮಹತಿ ವೀಣೆ, ನಾರದರ ವೀಣೆ ಹೆಸರು ಮಹತಿ. ಆ ವೀಣೆನ ಕೊಟ್ಟು ಇದರಲ್ಲಿ ನೀನು ನಾರಾಯಣನ ಹಾಡನ್ನು ಹಾಡಬೇಕು ಅಂತ, ಅದಕ್ಕೆ ಅವರಿಗೆ ಸದಾ ಕಾಲ ನಾರಾಯಣ 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 ಅಂದಿದ ತಕ್ಷಣ ನಮಗೆ ಬರೋದೇ ನಾರದ ಅಂತ ತಲೆಗೆ. ಹಾಗೆ ಅವರು ನಾರದರ ಅವತಾರ ಬಂತು ಅಂತ ಇಲ್ಲಿ ಬರೆದಿದ್ದಾರೆ. ಈ ಕಥೆನ ನಾರದರು ವ್ಯಾಸರಿಗೆ ಹೇಳಿ, ನನಗೆ ಆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ್ರೂ ಕೂಡ, ದಾಸಿ ಸ್ತ್ರೀ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ನಾರಾಯಣನ ನಾಮದಿಂದ ನನಗೆ ಪರಮ ಆನಂದದ ಬದುಕು ಸಿಕ್ಕಿದೆ, ನಾರಾಯಣನ ಸೇವೆ ಮಾಡೋ ಬದುಕು ಸಿಕ್ಕಿದೆ. ಇಷ್ಟು ನನಗೆ ಸಿಕ್ಕಿರೋದ್ರಿಂದ ನಿಮಗೆ ಇದರಲ್ಲಿ ಅರ್ಥ ಆಗೋದೇನೆಂದರೆ, ನೀನು ನಾರಾಯಣನ ಭಕ್ತಿಯ ಕಥೆಯನ್ನು ಬರಿ. ಆ ಭಕ್ತಿಯ ಕತೆ ಬರೆದಾಗ ನಿನ್ನ ಮನಸ್ಸಿಗೂ ನಿನಗೆ ಆನಂದ ಸಿಗತ್ತೆ, ಮತ್ತು ನಿನಗೂ ಕೂಡ ಜನರಿಗೆ ಭಕ್ತಿ ಯೋಗ ಕೊಡೋ ಅಂಥ ಯೋಗ್ಯ ಸಿಗತ್ತೆ ಅಂತ ಹೇಳ್ತಾರಂತೆ. ಆಗ ವ್ಯಾಸರು ಭಾಗವತ ಕತೆ ಬರೆದರು. ಈ ಭಾಗವತ ಕತೆ ಹೇಗೆ ಶುರುವಾಗತ್ತೆ, ಎಲ್ಲಿಂದ ಶುರುವಾಗತ್ತೆ ಅಂತ ಹೇಳಿದಾಗ, ಇಲ್ಲಿ ಫಸ್ಟು ನೀವು ಆ ಪುಸ್ತಕ ತೆಗೆದು ನೋಡಿದ್ರೆ ಅಲ್ಲಿ ಫಸ್ಟು ಶುರುವಾಗೋದು ಮಹಾಭಾರತ ಕನೆಕ್ಟ್ ಆಗುತ್ತೆ. ಮಹಾಭಾರತ ಕನೆಕ್ಟ್ ಆದಾಗ ಯುಧಿಷ್ಠಿರ ಯುದ್ಧ ಎಲ್ಲ ಮಾಡಿದ್ದಾರೆ, ಎಲ್ಲರೂ ಸಾಯಿಸಿದ್ದಾರೆ. ಅವ್ರ ಮನಸ್ಸಿಗೆ ಬೇಜಾರು. ಯುಧಿಷ್ಠಿರ ಗೊತ್ತಲ್ಲ, ಮಹಾಭಾರತ ಯುದ್ಧ, ಕುರುಕ್ಷೇತ್ರ ಯುದ್ಧ ಆದಾಗ ಅವ್ರಿಗೆ ಬೇಜಾರಾಗಿ, ನಾನು ಇಷ್ಟೆಲ್ಲ ನಮ್ಮ ಗುರುಗಳು, ಎಂಥ ನಮ್ಮ ಸಂಬಂಧಿಕರು ಎಲ್ಲ, ನಮ್ಮ ದೊಡ್ಡ ಅಣ್ಣ, ನನ್ನ ತಮ್ಮಂದಿರು, ಅವ್ರನ್ನೆಲ್ಲ ಸಾಯಿಸಿದ್ದೀನಿ, ನಾನು ಯುದ್ಧ ಮಾಡಿದ್ದೇ ತಪ್ಪಾಗಿದೆಯೇನೋ ಅಂತ ಮನಸ್ಸಲ್ಲಿ ತುಂಬ ಬೇಜಾರಾಗಿರುತ್ತಂತೆ. ಆವಾಗ ಕೃಷ್ಣ ಬಂದು ಹೇಳ್ತಾರಂತೆ, ನೀನು ಈ ಥರ ಬೇಜಾರು ಪಡ್ಕೋಬೇಡ, ನೀನು ಮಾಡಿರೋದು ಸರಿನೋ ತಪ್ಪೋ ಅನ್ನೋ ಗೊಂದಲದಲ್ಲಿ ನೀನು ಇದೆಯಾ, ಇದನ್ನು ನಿಂಗೆ ಉತ್ತರ ಕೊಡೋದಕ್ಕೆ ನಿಮ್ಮ ತಾತ ಭೀಷ್ಮನೇ ಸರಿ ಅಂತ ಹೇಳಿ ಭೀಷ್ಮನ ಹತ್ರ ಕರ್ಕೊಂಡು ಬರ್ತಾರಂತೆ. ಭೀಷ್ಮ ಬಾಣದ ಹಾಸಿಗೆ ಮೇಲೆ ಮಲಗಿದ್ದಾರೆ. ಆವಾಗ ಭೀಷ್ಮ ಹೇಳ್ತಾರಂತೆ, ಯುಧಿಷ್ಠಿರ, ನೀನು ಮಾಡಿರೋದು ಯಾವುದೇ ರೀತಿಯ ತಪ್ಪಲ್ಲ, ನೀನು ಒಳ್ಳೆ ಕಾರ್ಯನೇ ಮಾಡಿದೀಯ ಅಂತ ಅವರು ಅಲ್ಲಿ ಅವರಿಗೆ ಜ್ಞಾನ ಕೊಡ್ತಾರಂತೆ. ಇದು ವಿಸ್ತಾರವಾಗಿದೆ, ನಾನು ಅದ್ರ ಬಗ್ಗೆ ಅಷ್ಟು ಉಲ್ಲೇಖ ಇಲ್ಲಿ ಕೊಡಲ್ಲ. ಮುಂದೆ ಯುಧಿಷ್ಠಿರಂಗೆ ಇದು ಸರಿ ಅಂತ ಅನಿಸಿ ಆವಾಗ ಅವ್ರ ಮನಸ್ಸಿಗೆ ಸರಿ ಹೋಗುತ್ತಂತೆ. ಇನ್ನೊಂದು ಕತೆ ಏನು ಬರುತ್ತೆ ಅಂದರೆ, ಹಾಗೆ ಕಂಟಿನ್ಯೂಟಿ, ವಿದುರ, ಧೃತರಾಷ್ಟ್ರ ತಮ್ಮ 3 ಜನ ಮಕ್ಕಳು, ಪಾಂಡು, ಧೃತರಾಷ್ಟ್ರ ಮತ್ತು ವಿದುರ. ಪಾಂಡು ಅಂಬಾಲಿಕಾ ಅವರ ಹೊಟ್ಟೆಯಲ್ಲಿ ಹುಟ್ಟಿರೋರು, ಆದರೆ ವಿದುರ ಮಾತ್ರ ಅಲ್ಲಿ ದಾಸಿಯ ಹೊಟ್ಟೆಯಲ್ಲಿ ಹುಟ್ಟಿರೋದು. ಆದರೆ ಅವರು ಹುಟ್ಟಿದ್ದು ವ್ಯಾಸರಿಂದ. ಇದು ನಮಗೇನು ಗೊತ್ತಾಗುತ್ತೆ ಅಂದರೆ, ವಿದುರ ತುಂಬ ವ್ಯಾಸರ ಪುತ್ರ ಅವರು, ಮತ್ತು ಅವರು ಯಾವಾಗಲೂ ನೀತಿಬದ್ಧವಾಗಿ, ನ್ಯಾಯ ಧರ್ಮಬದ್ಧವಾಗಿ ನಡೀತಾ ಇದ್ರು. ಮತ್ತು ಪ್ರತಿಯೊಂದು ಕಾರ್ಯ ಏನು ನಡೀತಾ ಇದ್ರೇನು ಧೃತರಾಷ್ಟ್ರಂಗೆ ಒಳ್ಳೆ ಬುದ್ಧಿ ಮಾತು ಹೇಳ್ತಾ ಇದ್ದಿದ್ದು ವಿದುರ, ನೀತಿ ಮಾತು ಹೇಳ್ತಾ ಇದ್ದಿದ್ದು ವಿದುರ. ಯಾವಾಗ ಇವರೆಲ್ಲ ಯುದ್ಧ ಮಾಡಬೇಕು ಅಂತ ಡಿಸೈಡ್ ಆಯಿತು, ಒಂದು ದಿವಸ ಎಲ್ಲರೂ ಕೋರ್ಟಲ್ಲಿ ಅಂದರೆ ಅವ್ರ ದರ್ಬಾರ್ ಹಾಲಲ್ಲಿ ಕೂತಾಗ ಎಲ್ಲರೂ ಚರ್ಚೆ ಮಾಡ್ತಾಯಿದ್ರು, ಏನೇನು ಮಾಡಬೇಕು, ಯಾರನ್ನು ಸಾಯಿಸಬೇಕು, ಹೆಂಗೆ ಏನು ಅಂತೆಲ್ಲ ಅವ್ರ ಸ್ಟ್ರಾಟಜೀಸ್ ಮಾಡ್ತಾಯಿದ್ರು. ಆವಾಗ ಅಲ್ಲಿ ವಿದುರನೂ ಕೂತಿದ್ರಂತೆ. ವಿದುರ ಆವಾಗ ಧೃತರಾಷ್ಟ್ರಂಗೆ ಹೇಳ್ತಾರಂತೆ, ನೀನು ಏನು ಈ ಯೋಜನೆ ಮಾಡ್ತಾ ಇದೆಯಾ ಇದು ತಪ್ಪು,
ನೀನು ಅವ್ರ ಪಾಂಡವರಿಗೆ ಅವ್ರ ರಾಜ್ಯ ಏನು ಕೊಡಬೇಕು ಅದು ನೀನು ಕೊಟ್ಬಿಡು ಅಂತ ಹೇಳಿದ್ರಂತೆ. ಆವಾಗ ದುರ್ಯೋಧನ ಅಲ್ಲಿ ಕೂತಿದ್ದ. ದುರ್ಯೋಧನಿಗೆ ಸಿಟ್ಟು ಬಂತು. ಇವರು ನಮ್ಮ ಚಿಕ್ಕಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ಬೇಜಾರಾಗತ್ತೆ. ನಮ್ಮ ದಾಸಿಯ ಮಗ ಇವನಿಲ್ಲಿ ಯಾಕೆ ಬಂದ, ಈ ದರ್ಬಾರ್ ಹಾಲಿಗೆ ಯಾಕೆ ಬಂದ ಅವನು ದಯವಿಟ್ಟು ಇಲ್ಲಿಂದ ಕಳಿಸ್ಬಿಡು ಅಂತ ಹೇಳ್ತಾರಂತೆ. ನೀವು ಈ ಹಾಲನ್ನು ಬಿಟ್ಟು ಹೋಗಬೇಕು ಅಂತ. ಆ ಮಾತು ಕೇಳಿಸ್ಕೊಂಡು ಧೃತರಾಷ್ಟ್ರ ಕೂಡ ಏನು ಮಾತಾಡಲ್ವಂತೆ. ಯಾವಾಗ ಧೃತರಾಷ್ಟ್ರನೂ ಏನು ಮಾತಾಡಲ್ಲ, ಆವಾಗ ವಿದುರನಿಗೆ ಬೇಜಾರಾಗಿ ಅವರು ಅಲ್ಲಿಂದ ಹೊರಟೋಗ್ತಾರಂತೆ. ವಿದುರ ಅಲ್ಲಿಂದ ಹೋಗಿ ಬದ್ರಿಕಾಶ್ರಮ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಿಕೊಂಡು, ಯುದ್ಧ ನಡೆಯುವಾಗ ವಿದುರ ಅಲ್ಲಿ ಇರೋದಿಲ್ಲ. ಕುರುಕ್ಷೇತ್ರ ಯುದ್ಧ ನಡೆಯುವಾಗ ವಿದುರ ಆ ರಾಜ್ಯದಲ್ಲೇ ಇರೋಲ್ಲ. ಅವರು ಹೊರಗಡೆ ದೇಶ ಸಂಚಾರ ಮಾಡಿಕೊಂಡು ಅಲ್ಲಿ ಒಂದು ದಿವಸ ಬದ್ರಿನಲ್ಲಿದ್ದಾಗ ಅಲ್ಲಿ ಅವರಿಗೆ ವಿದುರನಿಗೆ ಉದ್ಧವ ಎಲ್ಲ ಸಿಕ್ಕಿ ಯುದ್ಧ ಮುಗೀತು ಅಂತೆಲ್ಲ ಹೇಳಿ ಯುಧಿಷ್ಠಿರ ಈಗ ರಾಜನಾಗಿದ್ದಾನೆ ಅಂತ ಗೊತ್ತಾಗಿ ಆವಾಗ ವಿದುರ ವಾಪಸ್ ಬರ್ತಾರಂತೆ. ವಿದುರ ವಾಪಸ್ ಬಂದು ಇಲ್ಲಿ ಬಂದು ಧೃತರಾಷ್ಟ್ರನ ಹತ್ರ ಹೋಗಿ ಮಾತಾಡಿ, ಧೃತರಾಷ್ಟ್ರ ಹೇಗಿದ್ರು ಅಣ್ಣ, ಧೃತರಾಷ್ಟ್ರನಿಗೂ ವಿದುರ ಇಲ್ಲದೆ ಇರೋದು ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತಂತೆ. ಯಾಕಂದರೆ ಧೃತರಾಷ್ಟ್ರ ವಿದುರ ಯಾವಾಗಲೂ ಚರ್ಚೆ ಮಾಡೋರು ಮಾತಾಡೋರು. ಆವಾಗ ಧೃತರಾಷ್ಟ್ರನಿಗೆ ಬೇಜಾರಾಗತ್ತಂತೆ. ವಿದುರ ನೀನು ಹೊರಟೋದೆ, ನಾನು ಮಾಡಿದ ತಪ್ಪು, ನನ್ನನ್ನು ಕ್ಷಮಿಸು ಅಂತ. ಆಯಿತು ಬಿಡು ಅಣ್ಣ, ನಿಮ್ಗೀಗಾದರೂ ಗೊತ್ತಾಯ್ತಲ್ಲ ಅಂತ ಹೇಳಿ, ನೀನು ಹೇಳಿದ ಮಾತು ನಾನು ಅವತ್ತು ಕೇಳಿಸ್ಕೋಬೇಕಾಗಿತ್ತು. ಎಲ್ಲ ಸರ್ವನಾಶ ಆಗಿದೆ, ನಮ್ಮ ಇಡೀ ಕುರು ವಂಶನೇ ಹೊರಟೋಗಿದೆ, ಆದರೆ ನೀನು ಹೇಳಿದ ನನ್ನ ಮಾತು ಕೇಳಿಸ್ಕೊಂಡಿಲ್ಲ ಅಂತೆಲ್ಲ ಅವ್ರು ಹೇಳ್ಕೊಂಡು ಆವಾಗ ವಿದುರ ಎಲ್ಲರಿಗೂ ಸಂತೈಸಿ ಮಾತಾಡಿ ವಿದುರನೇ ಧೃತರಾಷ್ಟ್ರನಿಗೆ ಬುದ್ಧಿ ಕೊಡೋದು ಏನು ಅಂತ. ಇವಾಗ ನಿನ್ನ ಜನ್ಮ ಇಲ್ಲಿ ತನಕ ನೀನಿಲ್ಲಿ ಈ ಹಸ್ತಿನಾಪುರದಲ್ಲಿ ಇದ್ದೆ, ಇವಾಗ ನೀನು ವಾನಪ್ರಸ್ಥ ಆಶ್ರಮಕ್ಕೆ ಹೋಗಬೇಕು. ಇಲ್ಲಿಂದ ನೀನು ಕಾಡಿಗೆ ಹೋಗಬೇಕು. ಮುಂಚೆ ಏನಿತ್ತು, 4 ವರ್ಣಗಳು ಅಂತಾರೆ. ವಾನಪ್ರಸ್ಥ ವರ್ಣಗಳು ಅಂದರೆ ಯಾವ್ಯಾವ ಕಾರ್ಯ ನಾವು ಮಾಡ್ತೀವಿ ಅದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಅದೇ ಥರ ನಮ್ಮ ಜೀವನದಲ್ಲಿ ಬ್ರಹ್ಮಚರ್ಯ, ಆಮೇಲೆ ಯೌವನ, ಗೃಹಸ್ಥಾಶ್ರಮ, 4 ಆಶ್ರಮಗಳು. ಅದರಲ್ಲಿ ವಾನಪ್ರಸ್ಥಾಶ್ರಮ ಅನ್ನೋದು ಕಡೆಯಲ್ಲಿ ಬರೋದು. ಅಂದರೆ ನಮ್ಮ ಜೀವನದಲ್ಲಿ ನಾವೆಲ್ಲ ಸೆಟ್ಲ್ ಆದಮೇಲೆ ನಾವೆಲ್ಲ ವಾನಪ್ರಸ್ಥ ಆಶ್ರಮಕ್ಕೆ ಹೋಗಬೇಕಂತೆ. ಅಂದರೆ ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ಬರೀ ನಾರಾಯಣನ ನಾಮದಲ್ಲೇ ನಾವು ಧ್ಯಾನರಾಗಿ ಅದನ್ನೇ ನಾವು ಮಾಡಬೇಕು ಅಂತ. ಈ ಮಾತನ್ನು ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾನಂತೆ. ನೋಡು, ನೀನು ಇಲ್ಲಿ ತನಕ ನಾನು ಹೇಳಿದ ಯಾವುದೇ ಮಾತನ್ನು ನೀನು ಕೇಳಿಸ್ಕೊಂಡಿಲ್ಲ ನನ್ನ ಅಣ್ಣನಾಗಿ. ಈ ಮಾತನ್ನು ನೀನು ದಯವಿಟ್ಟು ಕೇಳಿಸ್ಕೊ, ಯಾಕಂದರೆ ನೀನು ಈ ಮಾತನ್ನು ಕೇಳಿಸ್ಕೊಂಡ್ರೆ ನಿನಗೆ ಒಳ್ಳೆಯದಾಗತ್ತೆ ಅಂತ. ಆವಾಗ ಧೃತರಾಷ್ಟ್ರ ಯೋಚನೆ ಮಾಡಿಬಿಟ್ಟು ಆ ರಾತ್ರಿ ಮಲಗಿದ್ದವರು ಬೆಳಗ್ಗೆ ಎದ್ದು ನಾನು ಈ ರಾಜ್ಯ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಆ ರಾಜ್ಯ ಬಿಟ್ಟು ವಿದುರನ ಜೊತೆ ಅವ್ರ ಪತ್ನಿನೂ ಬರ್ತಾರೆ. ಇವರು ಯಾರು ಧೃತರಾಷ್ಟ್ರ ಪತ್ನಿ ಕೂಡ ಜೊತೆಲೇ ಬರ್ತಾರೆ. ಎಲ್ಲರೂ ಬಿಟ್ಟು ಕಾಡಿಗೆ ಹೋಗ್ತಾರೆ. ಇದು ವಿದುರನ ಕತೆ. ಯುಧಿಷ್ಠಿರ ಬೆಳಗ್ಗೆ ಎದ್ದು ನೋಡ್ತಾರೆ, ಇವರೆಲ್ಲ ಕಾಡಿಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ಯುಧಿಷ್ಠಿರ ರಾಜ್ಯ ಆಳ್ಕೊಂಡ್ಬಂದರು. ಆಮೇಲೆ ಅವರಿಗೆ 72 ವರ್ಷ ಆದಮೇಲೆ ಯುಧಿಷ್ಠಿರನಿಗೆ ಆವಾಗ ಪರೀಕ್ಷಿತ್ ರಾಜರಿಗೆ ಪಟ್ಟಾಭಿಷೇಕ ಮಾಡಿ ಅವರು ಕೂಡ ಕಾಡಿಗೆ ಹೊರಟೋಗ್ತಾರೆ. ಅವರು ಕೂಡ ಬದ್ರಿಕಾಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಬದ್ರಿಗೆ ಹೋದರೆ ತೋರಿಸ್ತಾರೆ, ಇದೇ ದಾರಿ, ಹೀಗೆ ಹೋಗಿರೋದು ಅವರು ಮೋಕ್ಷಕ್ಕೆ ಹೋಗಿರೋ ದಾರಿ ಅಂತ ಬದ್ರಿ ಕ್ಷೇತ್ರದಲ್ಲಿ ಒಂದು ಜಾಗದಲ್ಲಿ ತೋರಿಸ್ತಾರೆ. ಆ ದಾರಿ ಓಡಾಡಬೇಕು ಅಂತ ಹೇಳ್ತಾರೆ. ಹೀಗೆ ಹೇಳಿ ಆಮೇಲೆ ಏನಾಗುತ್ತೆ, ಇವಾಗ ವಿದುರನ ಕತೆ, ಇಲ್ಲಿ ವಿದುರನ ಕತೆ ಗೊತ್ತಾಯಿತು ನಮಗೆ. ಪರೀಕ್ಷಿತ್ ರಾಜ ಹೇಗೆ ಬಂದ ಅಂತ ಗೊತ್ತಾಯಿತು. ಇಲ್ಲಿ ಇವಾಗ ಪರೀಕ್ಷಿತ್ ರಾಜ ಏನು ಮಾಡ್ತಾರೆ, ಪರೀಕ್ಷಿತ್ ರಾಜರಿಗೆ ಇವಾಗ ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ಅವರು ಆ ರಾಜ್ಯ ಎಲ್ಲ ಆಳ್ತಾ ಇದ್ದಾರೆ, ಧರ್ಮದಿಂದ ಆಳ್ತಾ ಇದ್ದಾರೆ. ಇವಾಗ ಪರೀಕ್ಷಿತ್ ರಾಜ ಎಲ್ಲೆಲ್ಲೋ ಒಂದೊಂದು ಕಡೆ ಏನೇನೋ ಕೆಟ್ಟ ಕೆಲಸಗಳು ನಡೀತಾ ಇದೆ. ಯಾಕೆ ಕೆಟ್ಟ ಕೆಲಸಗಳು ನಡೀತಾ ಇದೆ ಅಂತ ಯೋಚನೆ ಮಾಡುವಾಗ ಕಲಿಯುಗ ಪ್ರಾರಂಭ ಆಯಿತು. ಆದ್ದರಿಂದ ಈ ಕಲಿಯುಗದಲ್ಲಿ ಈ ಥರ ಕೆಟ್ಟ ಕೆಲಸಗಳು, ಅಧರ್ಮಗಳು ನಡೀತಾ ಇದೆ ಅಂತ ಅವ್ರಿಗೆ ಮನಸ್ಸಿಗೆ ಬರುತ್ತಂತೆ. ಆವಾಗ ಅವ್ರು ಅನ್ಕೋತಾರಂತೆ ಪರೀಕ್ಷಿತ್ ರಾಜ, ಈ ಕಲಿ ಅನ್ನೋನು ಎಲ್ಲಿದ್ದಾನೆ, ನಾನು ಅವನನ್ನು ಹುಡ್ಕೊಂಡು ಹೋಗಿ ಅವನನ್ನು ಸಾಯಿಸಬೇಕು, ಅವನಿಲ್ಲಿ ನಮ್ಮ ದೇಶದಲ್ಲಿ ಇರದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಅವರು ಅಲ್ಲಿಂದ ಕಲಿನ ಹುಡುಕೊಂಡು ಹೋಗ್ತಾರಂತೆ. ಈವಾಗ ಇದೆಲ್ಲ ಭಾಗವತ ಪ್ರಥಮ ಸ್ಕಂದದಲ್ಲಿ ಬರೋ ಕತೆ. ಇಲ್ಲಿ ಕಲಿ ಭೇಟಿ ಆಗ್ತಾರೆ ಪರೀಕ್ಷಿತ್ತು. ಕಲಿನ ಭೇಟಿ ಆಗೋದು ಹೇಗೆ,
ಇಲ್ಲೇ ಹೇಳೋದು ಕಲಿಯುಗದಲ್ಲಿ ಹಸುವಿಗೆ 4 ಕಾಲಲ್ಲ 3 ಕಾಲು ಅಂತ, ಒಂದೇ ಕಾಲು ಅಂತ ಹೇಳ್ತಾರೆ. ಅದೆಲ್ಲ ನೀವು ಕೇಳಿಸ್ಕೊಂಡಿರ್ಬೋದು ದೊಡ್ಡವ್ರು ಮಾತಾಡಿರೋದು. ಆ ಕಥೆನ ನಾವು ಮುಂದಿನ ವಾರದಲ್ಲಿ ನೋಡೋಣ. ಕಲಿಯ ಭೇಟಿ, ಪರೀಕ್ಷಿತ್ ರಾಜ ಮತ್ತು ಕಲಿ ಭೇಟಿ. ಮತ್ತು ಕಲಿಗೆ ಆವಾಗ ಅವ್ರನ್ನೇ ಏನು ಹೇಳ್ತಾರಂತೆ ಅಂದರೆ, ಕಲಿ ಹೇಳ್ತಾರಂತೆ, ನೀನು ನನ್ನನ್ನು ಸಾಯಿಸಬೇಡ, ನನಗೆ ಒಂದು ಈ ನಂದು ಕಾಲ ಬಂದಿದೆ, ಇದು ಕಲಿಯುಗ, ಇವಾಗ ನನಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ನಂಗೆ ಒಂದು 4 ಎಲ್ಲಾದರೂ ಒಂಚೂರು ಜಾಗ ಕೊಡು ಅಂತ ಹೇಳ್ತಾರಂತೆ. ಆವಾಗ ಪರೀಕ್ಷಿತ್ ರಾಜ ಕಲಿ ಎಲ್ಲಿ ಉಳ್ಕೋಬೇಕು ಅಂತ 4 ಜಾಗ ಹೇಳಿದಾರಂತೆ. 4 ಜಾಗ ಕೊಟ್ಟಿದ್ದು ಕಲಿಗೆ ಸಾಲಲ್ಲ. ಕಲಿ ಹೇಳ್ತಾರಂತೆ ನಂಗೆ ಇನ್ನೊಂದು ಸ್ಥಾನನೂ ಬೇಕು ಅಂತ. ಹಾಗೇಳಿ 5 ಸ್ಥಾನ ಕಲಿಗೆ ಕೊಟ್ಟಿದ್ದಾರೆ. ಅದು ಏನು, ಕಲಿ ಮತ್ತು ಪರೀಕ್ಷಿತ್ ಭೇಟಿ ಹೇಗಾಗತ್ತೆ, ಅವ್ರ ಚರ್ಚೆ ಏನಾಗತ್ತೆ ಅನ್ನೋದನ್ನು ನಾವು ಮುಂದಿನ ವಾರದಲ್ಲಿ ನೋಡೋಣ.